Hey guys, ಎಲ್ಲರಿಗೂ ನಮಸ್ಕಾರ ಬಾಸ್. ವೆಲ್ಕಮ್ ಬ್ಯಾಕ್ ಟು ಸಾಗಾ ಸ್ಟೋರೀಸ್. ಮಗ ಲಾಸ್ಟ್ ವಿಡಿಯೋ ನೋಡಿದ್ರೆ ಅಂತ ಅನ್ಕೊಂಡಿದ್ದೀನಿ. RCBಯ ಫೈನಲ್ ಲಿಸ್ಟು, ಪ್ರೆಡಿಕ್ಟೆಡ್ ಲಿಸ್ಟು, ಯಾರು ರಿಲೀಸ್ ಆಗ್ತಾರೆ ಅಂತ, ಆ್ಯಂಡ್ RCB ಎಷ್ಟು ಆಪ್ಷನ್ಗೆ ಇಟ್ಕೊಂಡು ಹೋಗಬಹುದು ಅಂತ. ಸೊ ಈಗ ಬರ್ತಾ ಇದೆ ಅಪ್ಡೇಟು CSK ರಿಲೇಟೆಡು. CSK ಎಷ್ಟು ಇಟ್ಕೊಂಡು ಆಪ್ಷನ್ಗೆ ಹೋಗ್ಬೋದು ಅಂತ. CSK ರಿಲೇಟೆಡ್ ಸಿಕ್ಕಾಪಟ್ಟೆ ಕನ್ಫ್ಯೂಷನ್ ಅನ್ನೋದಿದೆ. ಯಾಕೆಂದರೆ ಜಡೇಜಾ ಜೊತೆಗೆ ಸ್ಯಾಮ್ ಕರ್ನ ಟ್ರೇಡ್ ಆಗೋದೇನಿದೆ. ಸೊ ಅವ್ರು ರಿಟೇನ್ ಆಗ್ತಾರೆ. ರಿಟೇನ್ ಆದ ನಂತರ ಅದು ರಿಮೈನಿಂಗ್ ಪರ್ಸ್ ವ್ಯಾಲ್ಯೂ ಅದು ಇದೆಲ್ಲ ಲೆಕ್ಕಾಚಾರ ಎಲ್ಲ ಆಮೇಲೆ ಆಗುತ್ತೆ. ಸೊ ಇಷ್ಟು ಇಟ್ಕೊಂಡು ಆಪ್ಷನ್ ಪಕ್ಕ ಹೋಗ್ತಾರೆ ಅಂತ ಹೇಳೋದಕ್ಕಾಗೋದಿಲ್ಲ. ಬಟ್ ಆದ್ರೂ ಕೂಡ CSK ಒಂದು ರೇಂಜಿಗೆ ಇಟ್ ಮಾಡ್ಬೋದು. ಇವ್ರು ರಿಲೀಸ್ ಆಗ್ತಾರೆ ಅಂತ ಇವಾಗ ಬರ್ತಿರೋ ಅಪ್ಡೇಟ್ಸ್ ಪ್ರಕಾರ 9 ಜನ ರಿಲೀಸ್ ಆಗುವಂಥ ಸಾಧ್ಯತೆ CSK ಇಂದ ಇದೆ ಅಂತ ಅಪ್ಡೇಟು ಬರ್ತಾ ಇದೆ. ಎಲ್ಲ ಪ್ಲೇಯರ್ಸ್ಗಳು ನೋಡೋಣ ಲಿಸ್ಟು ಹೆಂಗಿದೆ ಅಂತ. ಸೊ ಮುಂಚೆನೇ ಮಾಡಿದ್ದೀನಿ ವಿಡಿಯೋ ನಾನು ಇದ್ರ ರಿಲೇಟೆಡು. ಬಟ್ ಆದರೂ ಇವಾಗ ಫೈನಲ್ ಲಿಸ್ಟು ಅಂತ ಬರ್ತಾ ಇದೆ. ಇವಾಗ ಇನ್ನೇನು ಒಂದು 2 ದಿನ ರಿಟೆನ್ಷನ್ ಇರೋದ್ರಿಂದ ಸೊ ಇವಾಗ ಬರ್ತಾ ಇರೋವಂಥ ಲಿಸ್ಟ್ಗಳೇ ಒಂಥರ ಆಲ್ಮೋಸ್ಟು ಒಂದು ರೇಂಜಿಗೆ ಪಕ್ಕ ಇರ್ತವೆ ಅಂತಲೇ ಲೆಕ್ಕ. ಸೊ ಫಸ್ಟ್ ಪ್ಲೇಯರ್ ಬಂದ್ಬಿಟ್ಟು ಡೆವಾನ್ ಕಾನ್ವೆ. ಇವರು ರಿಲೀಸ್ ಆಗ್ತಾರೆ ಅಂತ ಪ್ರೆಡಿಕ್ಟೆಡೇ ಇದೆ. ಸೊ ಅದರಿಂದ ಇವರು ರಿಲೀಸ್ ಆಗೋ ಸಾಧ್ಯತೆ ಆಲ್ಮೋಸ್ಟ್ ಎಷ್ಟು 99% ಡೆವಾನ್ ಕಾನ್ವೆ ರಿಲೀಸ್ ಆಗುವಂಥ ಚಾನ್ಸಸ್ಸು ಜಾಸ್ತಿನೇ ಇದೆ. 6.25 ಕೋಟಿ ಇವರಿಗೆ ಕೊಟ್ಟಿದ್ರು. ಸೊ ಈ ಅಮೌಂಟ್ ಅಂತೂ 100% ಉಳಿಯುತ್ತೆ. ಆ್ಯಂಡ್ ನೆಕ್ಸ್ಟ್ ಸೀಸನ್ ಆಪ್ಷನ್ಗೆ ಬಂದರೂ ಕೂಡ ಇವರು ಅನ್ಸೋಲ್ಡ್ ಆಗುವಂಥ ಸಾಧ್ಯತೆನೇ ಇರುತ್ತೆ. ಆ್ಯಂಡ್ ರಾಹುಲ್ ತ್ರಿಪಾಠಿ ಇವರಿಗೆ 3.40 ಕೋಟಿ ಕೊಟ್ಟಿತ್ತು. ಇವರು ಕೂಡ ಪ್ರೆಡಿಕ್ಟೆಡ್ ಲಿಸ್ಟಲ್ಲೇ ಇದೆ. ಆ್ಯಂಡ್ ಇವರು 100% ರಿಲೀಸ್ ಆಗೇ ಆಗ್ತಾರೆ. ಯಾಕಂದರೆ ಪರ್ಫಾರ್ಮೆನ್ಸ್ ಅನ್ನೋದು ವರ್ಸ್ಟ್ ಆಗಿದೆ. ವಿಜಯ್ ಶಂಕರ್ ಕೂಡ ರಿಲೀಸ್ ಆಗುವಂಥ ಸಾಧ್ಯತೆ ಇದೆ. 1.20 CR ಕೊಟ್ಬಿಟ್ಟು ಇವ್ರನ್ನ ತೊಗೊಂಡಿರ್ತಾರೆ. 1,20,00,000 ಕೊಟ್ಬಿಟ್ಟು. ಸೊ ಇವರು ಕೂಡ ರಿಲೀಸ್ ಆಗುವಂಥ ಚಾನ್ಸ್ ಜಾಸ್ತಿನೇ ಇದೆ. 1.50 CRನ ಕೊಟ್ಬಿಟ್ಟು ಜೇಮಿ ಓವರ್ಟನ್ನ ತೊಗೊಂಡಿರ್ತಾರೆ. ಸೊ ಇವರು ಒಂದು ಸ್ವಲ್ಪ ಮ್ಯಾಚ್ನ ಅವಕಾಶ ಕೊಡ್ತಾರೆ. ಸೊ ಅಂಥ ಮಟ್ಟಿಗೆ ಇವರು ಸ್ಯಾಟಿಸ್ಫೈ ಅಂತೂ CSKಗೆ ಮಾಡಿಲ್ಲ. ಅದರಿಂದ ಇವರು ಕೂಡ ರಿಲೀಸ್ ಆಗುವಂಥ ಚಾನ್ಸು ಜಾಸ್ತಿನೇ ಇದೆ. ಪ್ಲೇ ನಂಬರ್ 5 ಕಮಲೇಶ್ ನಾಗರ್ಕೋಟಿ. ಈ ಪ್ಲೇಯರ್ ಏನಕ್ಕೆ ಹಾಕಂತ ಇದ್ದಾರೆ ಅಂತಲೇ ಗೊತ್ತಿಲ್ಲ, ಅವ್ರಿಗೆ ಗೊತ್ತಿಲ್ಲ ಅಲ್ಲಿ. ಅದಕ್ಕೋಸ್ಕರ ಈ ಸೀಸನ್ನು ರಿಲೀಸ್ 100% ಮಾಡೇ ಮಾಡ್ತಾರೆ. 30 ಲಕ್ಷ ಕೊಟ್ಬಿಟ್ಟು ಇವ್ರನ್ನ ಬೇಸ್ ಕೊಟ್ಬಿಟ್ಟು ತಗೊಂಡಿದ್ರು. ಯಾರು ಕೂಡ ತಗೊಂತಾ ಇರಲಿಲ್ಲ. ಒಂದು ಕಾಲದಲ್ಲಿ ನಾಗರ್ಕೋಟಿ ಅಂದರೆ ಏನೇನೋ ಆಗೋಗ್ಬಿಟ್ಟಿತ್ತು ಅವಾಗೆಲ್ಲ. KKR ಎಲ್ಲ ತಗೊಂಡಾಗ. ಬಟ್ ಇವಾಗ ನಾಗರ್ಕೋಟಿ ಕೇಳೋರೇ ಕತ್ತಿಲ್ಲ, ಆ ಥರ ಆಗೋಗ್ಬಿಟ್ಟಿದೆ. 5ನೇ ಪ್ಲೇಯರ್ ಆಗಿ ಇವ್ರು ರಿಲೀಸ್ ಆಗುವಂಥ ಸಾಧ್ಯತೆ ಆ್ಯಂಡ್ ಇವರು ಅನ್ಸೋಲ್ಡ್ ಆಗುವಂಥ ಸಾಧ್ಯತೆ ಕೂಡ ಹೆಚ್ಚಾಗಿನೇ ಕಾಣಿಸ್ತಿದೆ. ಪ್ಲೇ ನಂಬರ್ 6 ಇಟ್ಸ್ ಗುರ್ಜಾಂಪ್ರೀತ್ ಸಿಂಗು. ಇವ್ರನ್ನ CSK 2.2 ಕೋಟಿ ಕೊಟ್ಬಿಟ್ಟು ಪರ್ಚೇಸ್ ಮಾಡಿದ್ರು. ಅವಕಾಶಗಳು ಕೊಟ್ಟರು. ಕೆಲವು ಮ್ಯಾಚು ಸ್ಯಾಟಿಸ್ಫೈ ಅಷ್ಟೊಂದು ಮಾಡೋದಕ್ಕಾಗಿಲ್ಲ. ಬೆಟರ್ ಪ್ಲೇಯರ್ಸ್ನ ಹುಡುಕ್ತಾ ಇರ್ತಾರೆ CSK ಅವರು ಬೌಲಿಂಗ್ನ ಸ್ಟ್ರೆಂಥನ್ ಮಾಡ್ಕೊಳ್ಳೋದಕ್ಕೆ. ಅದರಿಂದ ಖಂಡಿತ ಈ ಪ್ಲೇಯರ್ನು ಕೂಡ ಬಿಡುವಂಥ ಸಾಧ್ಯತೆ ಇದೆ. ಪ್ಲೇ ನಂಬರ್ 7 ಇಟ್ಸ್ ರಚಿನ್ ರವೀಂದ್ರನೂ ಕೂಡ ಡೆವಾನ್ ಕಾನ್ವೆ ಅಂಡ್ ರಚಿನ್ ರವೀಂದ್ರ ಇಬ್ಬರು ನ್ಯೂಜಿಲ್ಯಾಂಡ್ ಪ್ಲೇಯರ್ಸ್ನ ಬಿಡ್ತಾರೆ ಅಂತ ಅಪ್ಡೇಟ್ ಬರ್ತಾ ಇದೆ. ಮಗ ರೀಸೆಂಟ್ ಅಪ್ಡೇಟ್ಸು. ಮುಂಚೆ ಒಬ್ರು, ಇವಾಗ ಇಬ್ರು ಕೂಡ ಬಿಡ್ತಾರೆ ಅನ್ನೋ ಥರ ಅಪ್ಡೇಟ್ ಬಂದಿದೆ. 4 ಕೋಟಿ ಕೊಟ್ಬಿಟ್ಟು ಇವ್ರನ್ನ ಪರ್ಚೇಸ್ ಮಾಡಿರ್ತಾರೆ. ರಚಿನ್ ರವೀಂದ್ರ ಖಂಡಿತ ಲಾಸ್ಟ್ ಸೀಸನ್ ಎಲ್ಲ ಆಡಿದ್ದೆಲ್ಲ ನೋಡ್ತು ಅಂತಂದ್ರೆ ಇವರು ಏನು ಇಂಪ್ರೆಸಿವ್ ಆಗಿ ಏನು ಕಾಣಿಸ್ಲಿಲ್ಲ. ಕೂರಿಸ್ಬಿಟ್ಟಿದ್ರು ಲಾಸ್ಟಿಗೆ ಯಂಗ್ಸ್ಟರ್ಸ್ಗಳನ್ನೆಲ್ಲ ಆಡಿಸ್ತಾ ಇದ್ರು. ಆ ಥರ ಆಗೋಗ್ಬಿಟ್ಟಿದ್ರು. ಯಂಗ್ಸ್ಟರ್ನೆಲ್ಲ ಅಂತಲ್ಲ, ಇಂಡಿಯನ್ ಯಂಗ್ಸ್ಟರ್ಸ್ಗಳಿಗೆ ಆಪರ್ಚುನಿಟಿ ಏನಂತ ಕೊಟ್ಟಿದ್ರು. ಇವ್ರನ್ನೆಲ್ಲ ಕೂರಿಸ್ಬಿಟ್ಟು. ಸೊ ಅದರಿಂದ ಇವ್ರನ್ನ ರಿಲೀಸ್ ಮಾಡುವಂಥ ಚಾನ್ಸಸ್ಸು ಜಾಸ್ತಿನೇ ಇದೆ. ಡೆವಾನ್ ಕಾನ್ವೆ ಜೊತೆಗೆ 4 ಕೋಟಿ ಉಳಿಯುತ್ತೆ ಅಂತ. ಆ್ಯಂಡ್ ಆಪ್ಷನ್ಗೆ ಬಂದರೂ ಕೂಡ ಡಿಮ್ಯಾಂಡ್ ರಚಿನ್ ರವೀಂದ್ರಗಂತೂ ಖಂಡಿತ ಅಷ್ಟರ ಮಟ್ಟಿಗೆ ಏನು ಇರೋದಿಲ್ಲ. ಲಾಸ್ಟ್ ಸೀಸನ್ನೇ ಇರಲಿಲ್ಲ, ಅಂಥ ಪೀಕಲ್ಲಿದ್ದಂಥ ಟೈಮಲ್ಲೇ ಇರಲಿಲ್ಲ, ಇವಾಗಿರುತ್ತಾ. ಆ್ಯಂಡ್ ಪ್ಲೇ ನಂಬರ್ 8 ಇಟ್ಸ್ ದೀಪಕ್ ಹುಡ್ಡಾಗೆ 1.50 CR 1.5 ಕೋಟಿ ಕೊಟ್ಬಿಟ್ಟು ಇವ್ರನ್ನ ಪರ್ಚೇಸ್ ಮಾಡಿದ್ರು CSK ಅವರು. ಏನು ಕಿತ್ಕೊಡೋಕ್ಕಾಗಲಿಲ್ಲ. ಒಂಥರ ಹಾಕೊಂಡು ಕೆಳಗಡೆ ತುಳಿದ್ಬಿಟ್ರು ಅಂತ ಹೇಳಬೇಕು. CSK ಅವ್ರು ಇಟ್ಟಂತ ನಂಬಿಕೆನ ಹಾಕೊಂಡು ಕೆಳಗಡೆ ತುಳಿದ್ಬಿಟ್ರು ದೀಪಕ್ ಹುಡ್ಡಾ ಅವರು. 100% ಇವ್ರನ್ನ ಬಿಟ್ಟೇ ಬಿಡ್ತಾರೆ. ಅನ್ಸೋಲ್ಡ್ ಆಗುವಂಥ ಸಾಧ್ಯತೆ ಕೂಡ ಜಾಸ್ತಿನೇ ಇದೆ. ಆ್ಯಂಡ್ ಪ್ಲೇ ನಂಬರ್ 9 ಇಟ್ಸ್ ರವಿಚಂದ್ರನ್ ಅಶ್ವಿನ್ ನಾವು ರಿಟೈರ್ಮೆಂಟ್ನ ಕೊಟ್ಬಿಟ್ಟು ಹೋದ್ರಲ್ಲ, ಎಲಿಜಿಬಲ್ ಆಗೋಗ್ಬಿಟ್ಟಿದ್ರು ಆಲ್ರೆಡಿ ಅವರು. ಆದ್ದರಿಂದ 9.75 ಕೋಟಿ ಅಂತೂ ಖಂಡಿತ ಉಳಿಯುತ್ತೆ. 9 ಜನನ CSK ಅವರು ಬಿಟ್ಟೇ ಬಿಡ್ತಾರೆ. ಈ 9 ಜನನ ನಂತರ ಈಗ ಅಪ್ಡೇಟು ಬರ್ತಾ ಇದೆ. ಆ್ಯಂಡ್ ಸಬ್ಜೆಕ್ಟೆಡ್ ಟು ಟ್ರೇಡು ನೆಕ್ಸ್ಟು ಯಾವುದು ಅಂದರೆ ಸ್ಯಾಮ್ ಕರ್ನು ಜೊತೆಗೆ ರವೀಂದ್ರ ಜಡೇಜಾ. ಆ ಕಡೆಯಿಂದ ಸಂಜು ಬರ್ತಾರೆ ಅಂತಂದರೆ ಖಂಡಿತ ಈ ಕಡೆಯಿಂದ ಇಬ್ಬರು ಹೋಗಲೇಬೇಕು. ಅಂಡ್ ಹೋಗ್ತಾರೆ. ಸ್ಯಾಮ್ ಕರ್ನು 2.7 CR. ಸೊ ಅದು ಲೆಕ್ಕ ಹಾಕಂತು ಅಂತಂದರೆ 18 ಕೋಟಿ ಏನು ಡೀಲ್ ಆಗೋದಿಲ್ಲ. ಯಾಕಂದರೆ 18 ಕೋಟಿಯಲ್ಲಿ ಸಂಜು ಸ್ಯಾಮ್ಸನ್ ಕೂಡ 18 ಕೋಟಿ, ಈ ಕಡೆಯಿಂದ ರವೀಂದ್ರ ಜಡೇಜಾ ಕೂಡ 18 ಕೋಟಿ. ಇಲ್ಲಿ ಇನ್ನೂ 2.4 ಕೋಟಿ CSK ಇಂದ ಹೋಯ್ತು ಅಂತ ಅಂದಾಗ ಇನ್ನೂ ಒಬ್ಬ ಪ್ಲೇಯರ್ 10 ಜನ ಪ್ಲೇಯರ್ ಹೋದಂಗೆ ಲೆಕ್ಕಾಚಾರ ಬರುತ್ತೆ. ಆ ಕಡೆಯಿಂದ ಒಬ್ಬರು ಎಂಟ್ರಿ ಕೊಟ್ಟರು ಕೂಡ ಸ್ಯಾಮ್ ಕರ್ನ್ ಹೋದರೂ ಕೂಡ 10 ಜನ ಪ್ಲೇಯರ್ನ ಎಕ್ಸಿಟ್ ಮಾಡ್ದಂಗೆ ಲೆಕ್ಕಾಚಾರ. ಸೊ ಓವರ್ ಆಲ್ ಆಗಿ 9 ಜನ ಆ ಟ್ರೇಡ್ಗೆ ಇಡೋದೆಲ್ಲ ಸೈಡಿಗೆ ಇಟ್ಬಿಟ್ಟು ರವೀಂದ್ರ ಜಡೇಜಾ ರಿಟರ್ನ್ ಆಗ್ತಾರೆ. ಜೊತೆಗೆ ಸ್ಯಾಮ್ ಕರ್ನ್ ಕೂಡ ರಿಟರ್ನ್ ಆಗಲೇಬೇಕು. ರಿಟರ್ನ್ ಆಗೇ ಆಗ್ತಾರೆ. ರಿಟರ್ನ್ ಆದಮೇಲೆ ಟ್ರೇಡ್ ಆಗೋದು. ಸೊ ರಿಟರ್ನು ಟ್ರೇಡು ಅದೆಲ್ಲ ನೋಡ್ತು ಅಂತಂದರೆ ಈ 9 ಜನನ ಬಿಟ್ಟಾಗ 30.1 ಕೋಟಿ ಸಿಗುತ್ತೆ CSKಗೆ. ಜೊತೆಗೆ ಸ್ಯಾಮ್ ಕರಂದು ಕೂಡ ತಗೊಂತು ಅಂತಂದರೆ
ಆಲ್ಮೋಸ್ಟ್ 32-33 ಕೋಟಿ ಇಟ್ಕೊಂಡು ಸಿ ಎಸ್ ಕೆ ಅವರು ಆಕ್ಷನ್ಗೆ ಹೋಗುವಂಥ ಸಾಧ್ಯತೆ ಇದೆ 10 ಜನ ಪ್ಲೇಯರ್ನ ಬಿಡೋದ್ರ ಜೊತೆಗೆ. ಬಟ್ ರಿಟೆನ್ಷನ್ ಪ್ರೋಸೆಸ್ನ ಮಾತ್ರ ನೋಡ್ತು ಅಂತಂದರೆ ಸಿ ಎಸ್ ಕೆ 30.1 ಕೋಟಿನ ಇಟ್ಕೊಂಡು ಆಕ್ಷನ್ಗೆ ಹೋಗೋ ಸಾಧ್ಯತೆ ಕಾಣಿಸ್ತಾ ಇದೆ ಈ 9 ಜನ ಪ್ಲೇಯರ್ಸ್ಗಳನ್ನ ಬಿಟ್ಬಿಟ್ಟು. ಸೊ ಕಾದ್ ನೋಡೋಣ ಏನೇನು ಡೆವಲಪ್ಮೆಂಟ್ಸ್ಗಳಿನ್ನ ಆಗುತ್ತೆ ಅಂತ. ಒಟ್ಟಿನಲ್ಲಿ 9 ಜನ ಅಂತ ಪಕ್ಕ ಬಿಡ್ತಾರೆ ಸಿ ಎಸ್ ಕೆ ಅವ್ರ ಹತ್ರ ರೀಸೆಂಟ್ ಅಪ್ಡೇಟ್ ಅಂತೂ ಬರ್ತಾ ಇದೆ.